Hello everyone, welcome our education channel. We learn together. ಈ ವಿಡಿಯೋದಲ್ಲಿ ನಾವು ಕೇಂದ್ರ ಸರ್ಕಾರ ಒಂದು ಟಾಪಿಕ್ ಏನಿದೆ 9th ಕ್ಲಾಸ್ನಲ್ಲಿ ನಿಮಗೆ ಬಂದಿರುವಂಥದ್ದು 9th ಸಮಾಜ ವಿಜ್ಞಾನದ ರಾಜ್ಯಶಾಸ್ತ್ರ ವಿಷಯದಲ್ಲಿದೆ ಈ ಕೇಂದ್ರ ಸರ್ಕಾರ ಅನ್ನುವಂಥ ಟಾಪಿಕ್ಕು. ಈ ಪೊಲಿಟಿಕಲ್ ಸೈನ್ಸ್ ವಿಷಯದಲ್ಲಿ ಹೆಚ್ಚಿನ ಮಾರ್ಕ್ಸ್ಗಳು ಈ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅಥವಾ ಸಂವಿಧಾನ ಇದಕ್ಕೆ ರಿಲೇಟೆಡ್ ಆಗಿ ಕೇಳ್ತಾರೆ. ಹಾಗಾಗಿ ಈ ಕೇಂದ್ರ ಸರ್ಕಾರ ಇದು ಒಂದು ಲೆಸನ್ನಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಅಂಶಗಳಿದ್ದಾವೆ, ಯಾವುದನ್ನು 1 ಮಾರ್ಕ್ಸ್ಗೆ ಅಥವಾ MCQ ರೂಪದಲ್ಲಿ ಕೇಳುವಂತಹ ಚಾನ್ಸಸ್ ಇದೆ, ಆ ಎಲ್ಲ ಪ್ರಶ್ನೆಗಳನ್ನು ಸಹ ಇದರಲ್ಲಿ ಇನ್ಕ್ಲೂಡ್ ಮಾಡಿರುವಂಥದ್ದು. ಸುಮಾರು 60 ಕ್ವಶನ್ಗಳು ಈ ಒಂದು ವಿಡಿಯೋದಲ್ಲಿ ಇರುವಂಥದ್ದು. ಪೂರ್ತಿಯಾಗಿ ಒಂದು ಲೆಸನ್ ಕವರ್ ಆಗಿದೆ. ಇದರಲ್ಲಿ ಕೇಂದ್ರ ಸರ್ಕಾರ ಹೇಳುವಂಥ ಒಂದು ಲೆಸನ್ ಫುಲ್ ಕವರ್ ಆಗಿ ಇರುವಂತಹ ಒಂದು ವಿಡಿಯೋ ಆಗಿದೆ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. 1 ಲೈನ್ ಆನ್ಸರು, ಯಾವುದೇ ಎಕ್ಸ್ಪ್ಲನೇಷನ್ಗಳು ಇಲ್ಲದೆ ಡೈರೆಕ್ಟ್ ಆಗಿ ಕ್ವಶನ್ ವಿತ್ ಆನ್ಸರ್ಗಳನ್ನು ಹೇಳ್ತಾ ಹೋಗುವಂಥದ್ದು. ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಅಥವಾ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದರೆ ಅಂದರೆ ನ್ಯೂ ಯೂಸರ್ಸ್ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತುವ ಮೂಲಕ ನಮಗೆ ನೋಟಿಫೈ ಆಗಿರಿ. ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಫಸ್ಟ್ ಕ್ವಶನನ್ನು ನೋಡ್ತಾ ಹೋಗೋಣ. ಏಕಾತ್ಮಕ ಸರ್ಕಾರ ವ್ಯವಸ್ಥೆ ಹೊಂದಿದ ದೇಶಗಳು ಯಾವುವು? ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ಇವು ಏಕಾತ್ಮಕ ಸರ್ಕಾರ ವ್ಯವಸ್ಥೆ ಹೊಂದಿದಂತಹ ದೇಶಗಳಾಗಿದೆ. ನೆಕ್ಸ್ಟ್, ಅಮೆರಿಕ ಮತ್ತು ಸ್ವಿಟ್ಜರ್ಲೆಂಡ್ಗಳು ಯಾವ ರೀತಿಯ ಸರ್ಕಾರ ವ್ಯವಸ್ಥೆಯನ್ನು ಹೊಂದಿದೆ? ಸಂಯುಕ್ತ ಸರ್ಕಾರ ವ್ಯವಸ್ಥೆಯನ್ನು ಹೊಂದಿದೆ. ಸಂಯುಕ್ತ ಸರ್ಕಾರ ವ್ಯವಸ್ಥೆ ಅಂದ್ರೇನು? ಕೇಂದ್ರಕ್ಕೆ ಹಾಗೂ ರಾಜ್ಯಕ್ಕೆ ಪ್ರತ್ಯೇಕ ಒಂದು ವ್ಯವಸ್ಥೆ ಇರುತ್ತೆ, ಯಾವುದೇ ಸಂಬಂಧಗಳು ಇರೋದಿಲ್ಲ. ಏಕಾತ್ಮಕ ಅಂದರೆ ಸೆಂಟರಲ್ಲಿ ಕೇಂದ್ರ ಸರ್ಕಾರ ಮಾತ್ರ ಇರುವಂಥದ್ದು. ಭಾರತ ಹೊಂದಿದ ಸರ್ಕಾರ ವ್ಯವಸ್ಥೆ ಯಾವ ರೀತಿಯದ್ದು? ಅರೆ ಸಂಯುಕ್ತ ವ್ಯವಸ್ಥೆ. ಇಲ್ಲಿ ಕೇಂದ್ರ ಹಾಗೂ ರಾಜ್ಯ ಪ್ರತ್ಯೇಕ ಸರ್ಕಾರ ವ್ಯವಸ್ಥೆಗಳಿದ್ರೂ ಸಹ ಕೆಲವೊಂದಿಷ್ಟು ಅಂಶಗಳು ಕೇಂದ್ರ ಸರ್ಕಾರದ ಹಿಡಿತದಲ್ಲಿರುತ್ತೆ, ಹೆಚ್ಚಿನ ಅಂಶಗಳು ಕೇಂದ್ರ ಸರ್ಕಾರದ ಹಿಡಿತದಲ್ಲಿರುತ್ತೆ, ಕೆಲವೊಂದಿಷ್ಟು ಅಂಶಗಳು ರಾಜ್ಯ ಸರ್ಕಾರದ ಹಿಡಿತದಲ್ಲಿ ಇರುವಂಥದ್ದು. 4ನೇ ಪ್ರಶ್ನೆ, ಇಲ್ಲಿ ಏಕದಿನ ಅಂತಾಗಿದೆ. ರಾಷ್ಟ್ರದ ಏಕತೆ ಮತ್ತು ಸುರಕ್ಷತೆಯ ದೃಷ್ಟಿಯಿಂದ ಭಾರತದಲ್ಲಿ ಯಾವ ಸರ್ಕಾರವು ಹೆಚ್ಚು ಅಧಿಕಾರವನ್ನು ಹೊಂದಿದೆ? ಕೇಂದ್ರ ಸರ್ಕಾರ ಹೆಚ್ಚು ಅಧಿಕಾರವನ್ನು ಹೊಂದಿರುವಂಥದ್ದು. ಭಾರತದ ಸರ್ಕಾರವು ಯಾವ ಮಾದರಿಯ ಸರ್ಕಾರವಾಗಿದೆ? ಸಂಸದೀಯ ಮಾದರಿಯ ಸರ್ಕಾರವಾಗಿದೆ. ಕೇಂದ್ರ ಶಾಸಕಾಂಗವನ್ನು ಏನೆಂದು ಕರೆಯುತ್ತಾರೆ? ಕೇಂದ್ರ ಶಾಸಕಾಂಗವನ್ನು ಸಂಸತ್ತು ಅಂತ ಹೇಳಿ ಕರೆಯುವಂಥದ್ದು. ಸಂಸತ್ತಿನ ದ್ವಿಸದನಗಳು ಯಾವುದು? ಸಂಸತ್ತಿನ ದ್ವಿಸದನಗಳು ಮೇಲ್ಮನೆಯಾದಂತಹ ರಾಜ್ಯಸಭೆ ಹಾಗೆ ಕೆಳಮನೆಯಾದಂತಹ ಲೋಕಸಭೆ. 8ನೇ ಪ್ರಶ್ನೆ, ಸಂವಿಧಾನದ ಎಷ್ಟನೇ ವಿಧಿಯು ಸಂಸತ್ತಿನ ರಚನೆಗೆ ಅವಕಾಶವನ್ನು ಮಾಡಿಕೊಟ್ಟಿದೆ? ಸಂವಿಧಾನದ 79ನೇ ವಿಧಿ ಆರ್ಟಿಕಲ್. ಈ ಆರ್ಟಿಕಲ್ಗಳು ಬಹಳಷ್ಟು ಇಂಪಾರ್ಟೆಂಟ್ ಇರುತ್ತೆ. ಆರ್ಟಿಕಲ್ಗಳನ್ನು ಇಂಪಾರ್ಟೆಂಟ್ ಇರುವಂತಹ ಆರ್ಟಿಕಲ್ಗಳನ್ನು ನೆನ್ಪಿಟ್ಕೊಳ್ಬೇಕು. ನೆಕ್ಸ್ಟ್, 9ನೇ ಕ್ವಶನ್, ರಾಜ್ಯಸಭೆಯ ಒಟ್ಟು ಸದಸ್ಯರ ಸಂಖ್ಯೆ 250. ರಾಜ್ಯಸಭೆಗೆ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭಾ ಸದಸ್ಯರಿಂದ ಆಯ್ಕೆಯಾಗುವ ಸದಸ್ಯರ ಸಂಖ್ಯೆ 238 ಸದಸ್ಯರು ಆಯ್ಕೆಯಾಗ್ತಾರೆ. ನೆಕ್ಸ್ಟ್, ರಾಷ್ಟ್ರಪತಿಗಳು ಎಷ್ಟು ಜನ ಸದಸ್ಯರನ್ನು ರಾಜ್ಯಸಭೆಗೆ ನಾಮಕರಣ ಮಾಡುತ್ತಾರೆ? ಒಟ್ಟು 12 ಜನ ಸದಸ್ಯರನ್ನು. ಕಲೆ, ಸಾಹಿತ್ಯ, ಸಮಾಜ ಸೇವೆ ಇವುಗಳಲ್ಲಿ ಹೆಸರುವಾಸಿಯಾದಂತಹವರ 12 ಜನರನ್ನು ಆಯ್ಕೆ ಮಾಡ್ತಾರೆ. ರಾಜ್ಯಸಭೆಯ ಸದಸ್ಯರ ಗರಿಷ್ಠ ಅಧಿಕಾರ ಅವಧಿ 6 ವರ್ಷ. ರಾಜ್ಯಸಭೆಯ ಸದಸ್ಯರಾಗಲು ಇರುವ ಅರ್ಹ ವಯೋಮಿತಿ ಕನಿಷ್ಠ 30 ವರ್ಷ ವಯಸ್ಸಾಗಿರಬೇಕು ರಾಜ್ಯಸಭೆಯ ಸದಸ್ಯರಾಗಲಿಕ್ಕೆ. ನೆಕ್ಸ್ಟ್, ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಯಾರು? ಯಾವಾಗಲೂ ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಉಪರಾಷ್ಟ್ರಪತಿಗಳೇ ಆಗಿರ್ತಾರೆ. ರಾಜ್ಯಸಭೆಯ ಅಧಿವೇಶನ ನಡೆಯಲು ಅವಶ್ಯವಿರುವ ಕನಿಷ್ಠ ಸದಸ್ಯರ ಸಂಖ್ಯೆ ಕನಿಷ್ಠ 10%, ಅಂದರೆ ಕನಿಷ್ಠ 25 ಸದಸ್ಯರು. 250 ಜನ ಸದಸ್ಯರಲ್ಲಿ 10% ಅಂದರೆ 25 ಜನರ ಅವಶ್ಯಕತೆ ಇದೆ ಒಂದು ಅಧಿವೇಶನ ನಡೆಯಲು. ನೆಕ್ಸ್ಟ್, 16ನೇ ಪ್ರಶ್ನೆ, ಲೋಕಸಭೆ ಸದಸ್ಯರು ಜನರಿಂದ ನೇರವಾಗಿ ಆಯ್ಕೆಯಾಗುವುದರಿಂದ ಲೋಕಸಭೆಯನ್ನು ಹೀಗೆಂದು ಕರೆಯುತ್ತಾರೆ. ಲೋಕಸಭೆ ಸದಸ್ಯರು ಆಯ್ಕೆಯಾಗುವುದು ಜನರಿಂದ, ಹಾಗಾಗಿ ಈ ಒಂದು ಸಭೆಯನ್ನು ಜನತಾ ಸರ್ಕಾರ ಅಂತ ಕರೀತಾರೆ. ನೆಕ್ಸ್ಟ್, 17ನೇ ಕ್ವಶನ್, ಪ್ರಸ್ತುತ ಲೋಕಸಭೆ ಸದಸ್ಯರ ಸಂಖ್ಯೆ 545. ಸಾರ್ವತ್ರಿಕ ಚುನಾವಣೆಯ ಮೂಲಕ ಆಯ್ಕೆಯಾಗುವ ಲೋಕಸಭಾ ಸದಸ್ಯರ ಸಂಖ್ಯೆ 543. 545 ಒಟ್ಟು ಸದಸ್ಯರು. ಸಾರ್ವತ್ರಿಕ ಚುನಾವಣೆಯ ಮೂಲಕ ಆಯ್ಕೆಯಾಗುವಂಥದ್ದು 543 ಜನ ಸದಸ್ಯರು ಆಯ್ಕೆ ಆಗ್ತಾರೆ. ನೆಕ್ಸ್ಟ್,
ಲೋಕಸಭೆಗೆ 2 ಆಂಗ್ಲೋ ಇಂಡಿಯನ್ನರನ್ನು ಸದಸ್ಯರಾಗಿ ಯಾರು ನೇಮಿಸುತ್ತಾರೆ? ರಾಷ್ಟ್ರಪತಿಗಳು ಲೋಕಸಭೆಗೆ 2 ಜನ ಆಂಗ್ಲೋ ಇಂಡಿಯನ್ನರನ್ನ ನೇಮಕ ಮಾಡ್ತಾರೆ. ಲೋಕಸಭೆ ಚುನಾವಣೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗಾಗಿ ಎಷ್ಟು ಸ್ಥಾನಗಳನ್ನು ಮೀಸಲಿಡಲಾಗಿದೆ? ಪರಿಶಿಷ್ಟ ಜಾತಿಗೆ 84, ಪರಿಶಿಷ್ಟ ಪಂಗಡದವರಿಗೆ 47. ಈ ಡಾಟಾಸ್ಗಳು ಪರಿಷ್ಕರಣೆ ಆಗ್ತಾ ಇರುತ್ತೆ, ಆದರೆ ಪುಸ್ತಕದಲ್ಲಿ ನೀಡಿರುವಂತಹ ಡಾಟಾಸ್ಗಳನ್ನು ಇಲ್ಲಿ ನೀಡಿರುವಂಥದ್ದು. ನೆಕ್ಸ್ಟ್, ಲೋಕಸಭೆಯ ಅಧಿಕಾರ ಅವಧಿ 5 ವರ್ಷ. ಲೋಕಸಭೆ ಸದಸ್ಯರಾಗಲು ಕನಿಷ್ಠ ಎಷ್ಟು ವರ್ಷ ವಯೋಮಿತಿಯನ್ನು ಹೊಂದಿರಬೇಕು? ಕನಿಷ್ಠ ಇಲ್ಲಿ 25, ಕನಿಷ್ಠ 25 ವರ್ಷ ವಯೋಮಿತಿಯನ್ನು ಹೊಂದಿರಬೇಕು ಲೋಕಸಭೆಯ ಸದಸ್ಯರಾಗಲಿಕ್ಕೆ. ನೆಕ್ಸ್ಟ್, ಮಸೂದೆಯ ಮತದಾನದ ಸಂದರ್ಭದಲ್ಲಿ ಸಮಮತ ಬಂದಾಗ ನಿರ್ಣಾಯಕ ಮತವನ್ನು ಚಲಾಯಿಸುವವರು ಯಾರು? ಯಾವುದೇ ಒಂದು ಮಸೂದೆ ಶಾಸನವಾಗಿ ಅಂಗೀಕಾರ ಆಗುವಂಥ ಸಂದರ್ಭದಲ್ಲಿ ಮತದಾನವನ್ನು ಹಾಕಬೇಕಾಗುತ್ತೆ. ಇಂತಹ ಸಂದರ್ಭದಲ್ಲಿ ಸಮಮತ ಬಂದಾಗ ನಿರ್ಣಾಯಕ ಮತವನ್ನು ಸಭಾಧ್ಯಕ್ಷರು ಹಾಕ್ತಾರೆ. ನೆಕ್ಸ್ಟ್, ಸಭಾಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಸಭಾಧ್ಯಕ್ಷರ ಕಾರ್ಯವನ್ನು ನಿರ್ವಹಿಸುವವರು ಉಪಸಭಾಪತಿಗಳು. ನೆಕ್ಸ್ಟ್, ಹಣಕಾಸಿನ ಮಸೂದೆಯನ್ನು ಸಂಸತ್ತಿನ ಯಾವ ಸದನದಲ್ಲಿ ಮಂಡಿಸಲಾಗುತ್ತದೆ? ಲೋಕಸಭೆಯಲ್ಲಿ. ಹಣಕಾಸಿನ ಮಸೂದೆಯನ್ನು ಯಾವಾಗಲೂ ಸಂಸತ್ತಿನ ಲೋಕಸಭೆಯಲ್ಲಿಯೇ ಮಂಡಿಸಬೇಕಾಗತ್ತೆ ಮೊದಲು. ಭಾರತದ ನಿಜವಾದ ಕಾರ್ಯಾಂಗ ಎಂದರೆ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ. ಇದನ್ನು ನೈಜ ಕಾರ್ಯಾಂಗ ಅಂತ ಕರೆಯುವಂಥದ್ದು. ಕೇಂದ್ರ ಮಂತ್ರಿಮಂಡಲ ಅಥವಾ ಕಾರ್ಯಾಂಗವು ಯಾವುದಕ್ಕೆ ಜವಾಬ್ದಾರಿಯಾಗಿ ಕಾರ್ಯನಿರ್ವಹಿಸುತ್ತದೆ? ಲೋಕಸಭೆಗೆ ಜವಾಬ್ದಾರಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ನೆಕ್ಸ್ಟ್, ಮಂತ್ರಿಮಂಡಲ ಯಾವುದರ ವಿಶ್ವಾಸವನ್ನು ಕಳೆದುಕೊಂಡಾಗ ರಾಜೀನಾಮೆ ನೀಡಬೇಕಾಗುತ್ತದೆ? ಮಂತ್ರಿಮಂಡಲ ಲೋಕಸಭೆಗೆ ವಿಶ್ವಾಸಾರ್ಹವಾಗಿರುವುದರಿಂದ ಲೋಕಸಭೆಯ ವಿಶ್ವಾಸವನ್ನು ಕಳೆದುಕೊಂಡಾಗ ರಾಜೀನಾಮೆಯನ್ನು ನೀಡಬೇಕಾಗತ್ತೆ. ನೆಕ್ಸ್ಟ್, ರಾಷ್ಟ್ರದ ಹಣಕಾಸಿನ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಹೊಂದಿರುವುದು ಯಾವುದು? ಲೋಕಸಭೆಗೆ ಹಣಕಾಸಿನ ಮೇಲೆ ಸಂಪೂರ್ಣ ನಿಯಂತ್ರಣ ಇರುತ್ತೆ. ನೆಕ್ಸ್ಟ್, 30ನೇ ಪ್ರಶ್ನೆ, ರಾಜ್ಯಸಭೆ ಹಣಕಾಸಿನ ಮಸೂದೆಯನ್ನು ಎಷ್ಟು ದಿನಗಳ ಕಾಲ ತಡೆಹಿಡಿಯಬಹುದು? ರಾಜ್ಯಸಭೆ ಒಂದು ಹಣಕಾಸಿನ ಮಸೂದೆಯನ್ನು 14 ದಿನಗಳ ಕಾಲ ತಡೆಹಿಡಿಯಬಹುದಾಗಿದೆ. ನೆಕ್ಸ್ಟ್, ಕೇಂದ್ರ ಸರ್ಕಾರದಲ್ಲಿ ನೈಜ ಕಾರ್ಯಾಂಗ ಯಾವುದು? ಪ್ರಧಾನಮಂತ್ರಿಯನ್ನು ಒಳಗೊಂಡಂತಹ ಮಂತ್ರಿಮಂಡಲವನ್ನು ನೈಜ ಕಾರ್ಯಾಂಗ ಅಂತ ಹೇಳಿ ಕರೆಯುವಂಥದ್ದು. ನೆಕ್ಸ್ಟ್, 32ನೇ ಪ್ರಶ್ನೆ, ರಾಷ್ಟ್ರಪತಿ ಸ್ಥಾನಕ್ಕೆ ಅವಕಾಶ ಕಲ್ಪಿಸಿದ ಸಂವಿಧಾನದ ವಿಧಿ. ಸಂವಿಧಾನದ 52ನೇ ವಿಧಿಯು ರಾಷ್ಟ್ರಪತಿಯ ಸ್ಥಾನಕ್ಕೆ ಅವಕಾಶವನ್ನು ಕಲ್ಪಿಸಿದೆ. ರಾಷ್ಟ್ರದ ಪ್ರಥಮ ಪ್ರಜೆ ಯಾರು? ರಾಷ್ಟ್ರದ ಪ್ರಥಮ ಪ್ರಜೆ ರಾಷ್ಟ್ರಪತಿಗಳು. 3 ಸೇನಾಪಡೆಗಳ ಮಹಾದಂಡನಾಯಕರು ಯಾರಾಗಿರುತ್ತಾರೆ? ರಾಷ್ಟ್ರಪತಿಗಳು ಭೂಸೇನೆ, ನೌಕಾಸೇನೆ ಹಾಗೂ ವಾಯುಸೇನೆ, ಈ 3 ಸೇನೆಗಳ ಮಹಾದಂಡನಾಯಕರಾಗಿರ್ತಾರೆ. ನೆಕ್ಸ್ಟ್, ರಾಷ್ಟ್ರಪತಿಯನ್ನು ಚುನಾಯಿಸುವ ವಿಧಾನವನ್ನು ಸಂವಿಧಾನದ ಯಾವ ವಿಧಿಯಲ್ಲಿ ಅಳವಡಿಸಲಾಗಿದೆ? 54 ಮತ್ತು 55ನೇ ವಿಧಿ. ಸಂವಿಧಾನದ 54, 55ನೇ ವಿಧಿಯು ರಾಷ್ಟ್ರಪತಿಯ ಚುನಾಯಿಸುವ ವಿಧಾನವನ್ನು ತಿಳಿಸುತ್ತೆ. ರಾಷ್ಟ್ರಪತಿಯನ್ನು ಯಾರು ಚುನಾಯಿಸುತ್ತಾರೆ? ಉಭಯ ಸದನದ ಚುನಾಯಿತ ಸದಸ್ಯರು, ಎಲ್ಲ ರಾಜ್ಯಗಳ ಮತ್ತು ದೆಹಲಿ, ಪುದುಚೇರಿ ವಿಧಾನಸಭಾ ಚುನಾಯಿತ ಸದಸ್ಯರಿಂದ ಕೂಡಿದ ಮತದಾರರ ವರ್ಗ. ಸಂಸತ್ತಿನ ಉಭಯ ಸದನ ಅಂದರೆ ಲೋಕಸಭೆ ಹಾಗೂ ರಾಜ್ಯಸಭೆಯ ಎಲ್ಲ ಸದಸ್ಯರು, ಹಾಗೆ ಎಲ್ಲ ರಾಜ್ಯಗಳು. ಇಲ್ಲಿ ದೆಹಲಿ ಮತ್ತು ಪುದುಚೇರಿಯನ್ನು ಸಪರೇಟ್ ಆಗಿ ನೀಡಿರುವಂತಹ ಕಾರಣ ಅವೆರಡು ಕೇಂದ್ರಾಡಳಿತ ಪ್ರದೇಶಗಳು, ವಿಧಾನಸಭೆಯನ್ನು ಹೊಂದಿರುವಂತಹ ಕೇಂದ್ರಾಡಳಿತ ಪ್ರದೇಶಗಳು. ಹಾಗಾಗಿ ಈ ವಿಧಾನಸಭೆ ಚುನಾಯಿತ ಸದಸ್ಯರಿಂದ ಕೂಡಿದ ಮತದಾರರ ವರ್ಗವು ರಾಷ್ಟ್ರಪತಿಯನ್ನು ಚುನಾಯಿಸುತ್ತೆ. ನೆಕ್ಸ್ಟ್, ರಾಷ್ಟ್ರಪತಿಗೆ ಪ್ರಮಾಣ ವಚನವನ್ನು ಯಾರು ಬೋಧಿಸುತ್ತಾರೆ? ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ರಾಷ್ಟ್ರಪತಿಗೆ ಪ್ರಮಾಣ ವಚನವನ್ನು ಬೋಧಿಸ್ತಾರೆ. ರಾಷ್ಟ್ರಪತಿಯವರ ಅಧಿಕಾರ ಅವಧಿ ಎಷ್ಟು ವರ್ಷ? ರಾಷ್ಟ್ರಪತಿಯವರ ಅಧಿಕಾರ ಅವಧಿ 5 ವರ್ಷಗಳು. ರಾಷ್ಟ್ರಪತಿ ಅವರನ್ನು ಯಾವ ವಿಧಾನದಿಂದ ಪದಚ್ಯುತಗೊಳಿಸಲಾಗುತ್ತದೆ? ರಾಷ್ಟ್ರಪತಿಯವರನ್ನು ಮಹಾಭಿಯೋಗ ವಿಧಾನದಿಂದ ಪದಚ್ಯುತಗೊಳಿಸಲಾಗುತ್ತೆ. ನೆಕ್ಸ್ಟ್, 40ನೇ ಪ್ರಶ್ನೆ, ರಾಷ್ಟ್ರಪತಿಯಾಗಲು ಹೊಂದಿರಬೇಕಾದ ಕನಿಷ್ಠ ವಯೋಮಿತಿ ಎಷ್ಟು? 35 ವರ್ಷ ಕನಿಷ್ಠ ವಯೋಮಿತಿಯಾಗಿರಬೇಕು ರಾಷ್ಟ್ರಪತಿ ಆಗಲಿಕ್ಕೆ. ನೆಕ್ಸ್ಟ್ ಪ್ರಶ್ನೆ, ಭಾರತದ ಅಟಾರ್ನಿ ಜನರಲ್, ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಇವರನ್ನು ಯಾರು ನೇಮಕ ಮಾಡುತ್ತಾರೆ? ಇವರನ್ನ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಸಂವಿಧಾನದ ಯಾವ ಭಾಗದಲ್ಲಿ ತುರ್ತು ಪರಿಸ್ಥಿತಿಯ ವಿವರಣೆ ಇದೆ? ಸಂವಿಧಾನದ 18ನೇ ಭಾಗದಲ್ಲಿ. ಸಂವಿಧಾನದ 18ನೇ ಭಾಗದಲ್ಲಿ ತುರ್ತು ಪರಿಸ್ಥಿತಿಯ ವಿವರಣೆಯನ್ನು ನೀಡಲಾಗಿದೆ. ಸಂವಿಧಾನದ ಯಾವ ವಿಧಿಯು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ತಿಳಿಸುತ್ತದೆ? ಸಂವಿಧಾನದ 352ನೇ ವಿಧಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಕುರಿತು ತಿಳಿಸುತ್ತೆ. ಹಾಗೆ ಅದೇ ರೀತಿ ರಾಜ್ಯ ತುರ್ತು ಪರಿಸ್ಥಿತಿಯ ಕುರಿತು ಸಂವಿಧಾನದ 356ನೇ ವಿಧಿ ತಿಳಿಸುತ್ತೆ. ಹಾಗೆ
ಹಣಕಾಸಿನ ತುರ್ತು ಪರಿಸ್ಥಿತಿ ಅಥವಾ ಆರ್ಥಿಕ ತುರ್ತು ಪರಿಸ್ಥಿತಿಯ ಕುರಿತು 360ನೇ ವಿಧಿ ತಿಳಿಸುತ್ತೆ. 352ನೇ ವಿಧಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, 356ನೇ ವಿಧಿ ರಾಜ್ಯ ತುರ್ತು ಪರಿಸ್ಥಿತಿ, ಹಾಗೆ 360ನೇ ವಿಧಿ ಹಣಕಾಸಿನ ಅಥವಾ ಆರ್ಥಿಕ ತುರ್ತು ಪರಿಸ್ಥಿತಿಯ ಕುರಿತು ತಿಳಿಸುವಂಥದ್ದು. ನೆಕ್ಸ್ಟ್, ಲೋಕಸಭೆಯನ್ನು ವಿಸರ್ಜಿಸುವ ಅಧಿಕಾರ ರಾಷ್ಟ್ರಪತಿಯ ಯಾವ ವಿಧದ ಅಧಿಕಾರಕ್ಕೆ ಸೇರಿರುತ್ತದೆ? ಇದನ್ನು ವಿವೇಚನಾಧಿಕಾರಕ್ಕೆ ಇದು ಸೇರಿರುತ್ತೆ. ಭಾರತದ ಮೊದಲ ರಾಷ್ಟ್ರಪತಿ ಯಾರು? ಮೊದಲ ರಾಷ್ಟ್ರಪತಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಭಾರತದ ಪ್ರಸ್ತುತ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ನೆಕ್ಸ್ಟ್, ಭಾರತದಲ್ಲಿ ಈವರೆಗೆ ಒಟ್ಟು ಎಷ್ಟು ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿದೆ? ಒಟ್ಟು 3 ಬಾರಿ ತುರ್ತು ಪರಿಸ್ಥಿತಿಯನ್ನು, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಾಗಿದೆ. ಕರ್ನಾಟಕದಲ್ಲಿ ಎಷ್ಟು ಬಾರಿ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿದೆ? ಕರ್ನಾಟಕದಲ್ಲಿ ಒಟ್ಟು 6 ಬಾರಿ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಾಗಿದೆ. ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸುವವರು ಯಾರು? ರಾಜ್ಯ ತುರ್ತು ಪರಿಸ್ಥಿತಿಯನ್ನು ರಾಷ್ಟ್ರಪತಿಗಳು ಘೋಷಿಸ್ತಾರೆ. ರಾಜ್ಯಪಾಲರ ಒಂದು ಆದೇಶದ ಮೇರೆಗೆ, ಅಂದರೆ ರಾಜ್ಯಪಾಲರಿಂದ ಆ ಒಂದು ರಾಜ್ಯದ ಪರಿಸ್ಥಿತಿಯ ಕುರಿತಾಗಿ ವಿಷಯವನ್ನು ಕಲೆಕ್ಟ್ ಮಾಡಿಕೊಂಡು ರಾಷ್ಟ್ರಪತಿಯವರು ಘೋಷಿಸ್ತಾರೆ. ನೆಕ್ಸ್ಟ್, ದೇಶದ ವಿದೇಶಾಂಗ ನೀತಿಯನ್ನು ರೂಪಿಸುವವರು ಯಾರು? ಪ್ರಧಾನಮಂತ್ರಿಗಳು ವಿದೇಶಾಂಗ ನೀತಿಯನ್ನು ರೂಪಿಸ್ತಾರೆ. ಸಚಿವ ಸಂಪುಟದ ನಾಯಕ ಯಾರು? ಸಚಿವ ಸಂಪುಟದ ನಾಯಕ ಪ್ರಧಾನಮಂತ್ರಿಗಳಾಗಿರ್ತಾರೆ. ನೆಕ್ಸ್ಟ್, ಕಾರ್ಯಾಂಗ ಒಳಗೊಂಡಿರುವ 2 ಬಗೆಯ ಸಚಿವರು ಯಾವುದು? ಸಂಪುಟ ದರ್ಜೆ ಸಚಿವರು ಮತ್ತು ರಾಜ್ಯ ದರ್ಜೆಯ ಸಚಿವರು. ಲೋಕಸಭೆಯ ಗಾತ್ರ ಎಷ್ಟಿರಬೇಕು? ಲೋಕಸಭೆಯ ಗಾತ್ರ ಅಂತಲ್ಲ, ಇಲ್ಲಿ ಮಂತ್ರಿಮಂಡಲದ ಗಾತ್ರ ಎಷ್ಟಿರಬೇಕು? ಮಂತ್ರಿಮಂಡಲದ ಗಾತ್ರ ಎಷ್ಟಿರಬೇಕು? ಲೋಕಸಭೆಯ ಒಟ್ಟು ಸದಸ್ಯರ 15% ಹೆಚ್ಚಿಗೆ ಇರಬಾರದು. ನೆಕ್ಸ್ಟ್, ಪ್ರತಿ ಇಲಾಖೆಯ ಮಂತ್ರಿಯು ತಮ್ಮ ವೈಯಕ್ತಿಕ ಆಗುಹೋಗುಗಳಿಗೆ ಮತ್ತು ಸಫಲತೆ ವಿಫಲತೆಗಳಿಗೆ ಯಾರಿಗೆ ಹೊಣೆಗಾರರಾಗಿರ್ತಾರೆ? ತಮ್ಮ ವೈಯಕ್ತಿಕವಾಗಿ ಅವರು ರಾಷ್ಟ್ರಪತಿಗಳಿಗೆ ಹೊಣೆಗಾರರಾಗಿರ್ತಾರೆ. ಮಂತ್ರಿಮಂಡಲ ಸಾಮೂಹಿಕವಾಗಿ ಹೊಣೆಗಾರರಾಗಿರುವಂಥದ್ದು ಲೋಕಸಭೆಗೆ. ಆ ಮಂತ್ರಿ ವೈಯಕ್ತಿಕವಾಗಿ ರಾಷ್ಟ್ರಪತಿಗೆ ಒಂದು ಹೊಣೆಗಾರನಾಗಿರ್ತಾರೆ, ಆದರೆ ಮಂತ್ರಿಮಂಡಲ ಸಾಮೂಹಿಕವಾಗಿ ಲೋಕಸಭೆಗೆ ಹೊಣೆಗಾರ ಆಗಿರುತ್ತದೆ. ನೆಕ್ಸ್ಟ್, ಮಂತ್ರಿಮಂಡಲವನ್ನು ಯಾವ ವಿಧಾನದ ಮೂಲಕ ಅಧಿಕಾರದಿಂದ ತೆಗೆದುಹಾಕಬಹುದು? ಅವಿಶ್ವಾಸ ಗೊತ್ತುವಳಿಯ ಮೂಲಕ. ಭಾರತ ಯಾವುದರ ಒಕ್ಕೂಟವಾಗಿದೆ? ಭಾರತ ರಾಜ್ಯಗಳ ಒಕ್ಕೂಟ ಆಗಿದೆ. ನೆಕ್ಸ್ಟ್, ಲಾಸ್ಟ್ ಪ್ರಶ್ನೆ, ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ಯಾರು ನೇಮಕ ಮಾಡ್ತಾರೆ? ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಒಟ್ಟು 60 ಪ್ರಶ್ನೆಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡಿದ್ವಿ. ಇವು ಕೇಂದ್ರ ಸರ್ಕಾರ ಹೇಳುವಂಥ ಒಂದು ಲೆಸನ್ಗೆ ಸಂಬಂಧಪಟ್ಟಿರುವಂತಹ, ಅದರಿಂದ ಯಾವುದೇ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳಿದ್ರೂ ಸಹ ನಿಮಗೆ ಉತ್ತರವನ್ನು ಫೈಂಡ್ ಮಾಡಲಿಕ್ಕೆ ಬರೋ ರೀತಿಯಲ್ಲಿ ಇರುವಂಥದ್ದು. ಇದೇ ರೀತಿಯಾಗಿ ಉಳಿದಂತಹ ಲೆಸನ್ಗಳನ್ನು ಹಾಗೆ ಮಾಡೆಲ್ ಪೇಪರ್ಗಳನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ ನೋಡ್ತಾ ಹೋಗೋಣ. ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ.